ಬಂದಿರಲ್ಲ ಎಲ್ಲರೂ ಮಜ್ಜಿಗೆ ಕೊಡಕ್ ಹೋಗ್ತೀರಿ, ಏನ್ ಉದ್ದೇಶ ಏನು? ಸೊ ಉದ್ದೇಶ ಅನ್ನಕೇನೈತ್ರಿ, ಈಗ ಬ್ಯಾಸಿಗೆ ಕಾಲ ಐತಿ. ಪೆಟ್ರೋಲ್ ಬಂಕ್ ಬರೋಂತ ಕಸ್ಟಮರ್ಗ ಬಿಸ್ಲಾಕ್ ಬಂದಿರ್ತಾರ, ಸ್ವಲ್ಪ ತಂಪು ಪಾನಿ ಏನಾರ ಕೊಡೋಣ ಅಂತೇಳಿ ನಮ್ಮ ಮಾಲಕರಾದಂತರ ಶ್ರೀನಿವಾಸ್ ಗುಪ್ತಾ ಸರ್ ಅದನ್ನ ಪ್ಲಾನ್ ಮಾಡೋದು ಸರ್. ನಾವು ಯಾವುದೇ ಕಸ್ಟಮರ್ ಆಗ್ಲಿ ಪೆಟ್ರೋಲ್ ಹಾಕ್ಸ್ಲಿ ಬಿಡ್ಲಿ ಅದಕ್ಕೆ ಸಂಬಂಧ ಇಲ್ಲ, ಬಟ್ ಎಲ್ಲರಿಗೂ ಒಂದು ಜನಸೇವೆ ಅಂತೇಳಿ ಸರ್ ತಂಪು ಪಾನೀಯನ ಫ್ರೀ ಆಗಿ ಕೊಡ್ತೀವಿ ಸರ್. ಸರ್ ಇದನ್ನ ಬ್ಯಾಸ್ಗಿವರೆಗೂ ಪ್ಲಾನ್ ಮಾಡಿವಿ ಸರ್. ಬ್ಯಾಸ್ಗಿ ಮುಕ್ತಾಯ ಆಯ್ತಂದ್ರೆ ನಾವು ಮತ್ತೆ ಬೇರೆ ಪ್ಲಾನ್ ಇದ್ರೆ ನೋಡ್ತೀವಿ ಸರ್. ಇದು ನಾವು ಮಧ್ಯಾಹ್ನ ಮೀನ್ಸ್ 12 ಗಂಟೆಯಿಂದ 2:30, 3 ಗಂಟೆವರೆಗೂ ಕೊಡ್ತೀವಿ ಸರ್. ಹೌದು ಸರ್. ಮತ್ತೆ ಪೆಟ್ರೋಲ್ ಹಾಕ್ಸಿದಾರ ಅಂತೇಳಿ, ಪೆಟ್ರೋಲ್ ಡೀಸೆಲ್ ಅಂತೇಳಿ ಏನಿಲ್ಲ, ಯಾರು ಬರ್ಲಿ ಜನಸಾಮಾನ್ಯ ನಾರ್ಮಲ್ ಬಂದ್ರು ಉಚಿತವಾಗಿ ಕೊಡ್ತೀವಿ ಸರ್. ಸರ್ ಅದು ಇನ್ನು ಕೌಂಟ್ ಸಿಗ್ತಾ ಇಲ್ಲ, ಹಾಗೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಇವಾಗ ಅಕ್ಯೂರೇಟ್ ಇನ್ನೂ ಸಿಕ್ಕಿಲ್ಲ ಸರ್. ಫಸ್ಟ್ ಡೇ ಕೋಲ್ಡ್ ಡ್ರಿಂಕ್ ಮಾಡಿದ್ವಿ, ಒಂದು 80 ಲೀಟರ್ ಹಿಂಗ ಆಯ್ತು ಸರ್. ನಿನ್ನೆ ಒಂದು 80 ಲೀಟರ್ ಮಜ್ಜಿಗೆ ಮಾಡಿಸಿದ್ವಿ, ಅದು ಖಾಲಿ ಆಗಿದೆ. ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಸಿವಿ, ನೋಡ್ಬೇಕು ಸರ್. ಇನ್ನು ಕೌಂಟ್ ಸಿಗ್ತಾ ಇಲ್ಲ ನಮ್ಗೆ. ಹಾ, ಉಚಿತ ಸರ್. ಇದರಿಂದ ಯಾವ್ದೇ ಇದು ಸೇಲ್ಗಾತು ಜಾಸ್ತಿ ಕಸ್ಟಮರ್ ಸೆಳೆಯುವಂತ ಯಾವುದೇ ಉದ್ದೇಶ ಇಲ್ಲ. ಒಂದು ನಮ್ಮ ಜನಸೇವೆ. ಅಬ್ದುಲ್ ಸಾಬ್ ಅಂತ ಸರ್.